ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತು ಹಲಸಿನ ಹಣ್ಣಿನ ಕಡುಬು ಮತ್ತು ಮುಳ್ಕಕ್ಕೆ ಹಿಟ್ಟು ರೆಡಿ ಮಾಡಿ ಇಡ್ತಾ ಇದ್ದೀನಿ. ಎರಡಕ್ಕೂ ಹಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಎರಡನ್ನೂ ನಾಳೆ ಮಾಡ್ತೀನಿ. ಯಾಕಂದರೆ ಆಲ್ರೆಡಿ ಇವಾಗ ನೈಟ್ ಆಯಿತು. ನಾನು ಹಲಸಿನ ಹಣ್ಣಿನ ಕಡುಬನ್ನ ಬಾಳೆ ಎಲೆಯಲ್ಲಿ ಮಾಡೋಣ ಅಂತ ಇದ್ದೆ. ಆದರೆ ಬಾಳೆ ಎಲೆ ಸಿಕ್ಕಲಿಲ್ಲ. ಹಾಗಾಗಿ ಮತ್ತೇನು ಮಾಡೋದು, ಇಡ್ಲಿ ಮಾಡೋ ಥರನೇ ಮಾಡೋದ್ರಿಂದ ನಾನು ಅದನ್ನು ನಾಳೆ ಬೆಳಿಗ್ಗೆನೇ ಮಾಡ್ಕೊತೀನಿ. ಮುಳ್ಕನ್ನ ನಾಳೆ ಈವ್ನಿಂಗ್ ಮಾಡ್ತೀನಿ. ಸೊ ಎರಡನ್ನೂ ನಾನು ಇವಾಗ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಇವಾಗ ಹೇಗೆ ರೆಡಿ ಮಾಡೋದು ನೋಡೋಣ ಬನ್ನಿ. ನಾನು ಇದನ್ನು ಈ ಲೋಟದಲ್ಲಿ 1.25 ಕಪ್ಪು ಅಕ್ಕಿ ಮತ್ತು 1.5 ಕಪ್ಪು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಎರಡನ್ನೂ ಇಲ್ಲಿ ಸಪ್ರೇಟಾಗಿ ನೆನೆಸಿಟ್ಟಿದ್ದೀನಿ. ಅಕ್ಕಿ ನೆಂದಿದೆ ಆಲ್ರೆಡಿ. ಈಗ ಹಲಸಿನ ಹಣ್ಣು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ, ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಇದು ಹಲಸಿನ ಹಣ್ಣಿನ ಕಡುಬಿಗೆ ಬೇಕಾಗಿರೋ ಇದು ಮುಳ್ಕಕ್ಕೆ ಬೇಕಾಗಿರೋದು. ಇವಾಗ ಎರಡಕ್ಕೂ ಸ್ವಲ್ಪ ಇದು ಹಾಕ್ಕೊಳ್ಳೋಣ, ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನ್ಸ್ ಹಾಕ್ಕೊತೀನಿ. ಮುಳ್ಕದ್ದು ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಇದಕ್ಕೊಂಚೂರು ಜಾಸ್ತಿ ಹಾಕ್ಕೊತೀನಿ. 3ನೇ ಹಾಕ್ಕೊಂಡೆ, ಇದಕ್ಕೂ ಒಂದು ಸ್ವಲ್ಪ 3 ಹಾಕ್ಕೊತೀನಿ. ಇದು ಗಟ್ಟಿ ಆಗ್ಬಿಟ್ಟಿದೆ, ಬರ್ತಾನೆ ಇಲ್ಲ. ಇವಾಗ ಇದಕ್ಕೆ ಏಲಕ್ಕಿ ಹಾಕ್ಕೊಬೇಕು. ಎರಡಕ್ಕೂ ಎರಡೆರಡು ಏಲಕ್ಕಿ ಹಾಕ್ಕೊತಿದ್ದೀನಿ. ಎರಡೆರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ಕಡುಬಿಗೆ ಮಾಡ್ತೀವಲ್ಲ, ಅದಕ್ಕೆ ಕಾಳು ಮೆಣಸು ಹಾಕಬೇಕು. ಅದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಒಂದು 10 ಕಾಳು ಹಾಕಿದ್ದೀನಿ. ಇವಾಗ ಬೆಲ್ಲ ಹಾಕ್ಕೊಬೇಕು. ಮುಳ್ಕಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊತೀನಿ. ಸ್ವಲ್ಪ ಸ್ವೀಟ್ ಅಲ್ವಾ, ಮತ್ತು ಅದನ್ನು ಸೈಡ್ ಅಂದರೆ ನಾರ್ಮಲಾಗಿ ಸ್ನ್ಯಾಕ್ಸ್ ಥರ ಅಲ್ಲ, ಹಾಗಾಗಿ ಕಡುಬಿಗೆ ಸ್ವಲ್ಪ ಕಡಿಮೆ. ದೋಸೆಗೆ ಹೇಗೆ ಹಾಕಿದ್ನೋ ಅಷ್ಟೇ ಹಾಕ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ ಹಲಸಿನ ಹಣ್ಣು, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ. ಇವಾಗ ಇದೆರಡನ್ನು ರುಬ್ಕೊತೀನಿ. ಹಿಟ್ಟಿವಾಗ ರೆಡಿಯಾಗಿದೆ. ಇದು ಕಡುಬಿಗೆ ಬೆಳಿಗ್ಗೆಗೆ, ಇದು ಮುಳ್ಕಕ್ಕೆ ಹಿಟ್ಟು. ಇದನ್ನು ನಾಳೆ ಮಾಡುವಾಗ ಮತ್ತೆ ಸಿಗ್ತೀನಿ ಹೇಗೆ ಮಾಡೋದು ಅಂತ. ಏನು ಕಷ್ಟ ಏನಿಲ್ಲ. ಇದನ್ನು ಸ್ಟೀಮ್ ಮಾಡೋದು, ಇದನ್ನು ಎಣ್ಣೆಲಿ ಬಿಡೋದು ಅಷ್ಟೇ. ಅದು ಮಾಡುವಾಗ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಹಿಟ್ಟನ್ನು ಫ್ರಿಜ್ಜಿಂದ ತೆಗೆದಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಹಾಕೋದು ಬೇಡ, ಇದು ಇಷ್ಟೇ ತಿಕ್ಕಾಗಿರಲಿ. ಉಪ್ಪು ಹಾಕಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದೀನಿ. ನಾರ್ಮಲ್ ಇಡ್ಲಿಗೆ ಹಾಕೋದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ. ಹಾಕಿ ಆ ಪ್ಲೇಟಿಗೆಲ್ಲ ಆಯಿಲ್ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಇವಾಗ ಅದನ್ನು ನಾರ್ಮಲ್ ಇಡ್ಲಿಗೆ ಹೇಗೆ ರೆಡಿ ಮಾಡ್ತೀವೋ ಆ ಥರ ಪ್ಲೇಟಿಗೆಲ್ಲ ಹಿಟ್ಟನ್ನು ಹಾಕ್ಕೊತೀನಿ. ಮತ್ತೆ ನಾನು ಮುಳ್ಕದ್ದು ವೀಡಿಯೋನೇ ಮಾಡಿಲ್ಲ, ನನಗೆ ಮರ್ತೇ ಹೋಗ್ಬಿಡ್ತು. ಹಾಗೆ ಮಾಡಿಬಿಟ್ಟೆ. ಸೊ ಹಾಗಾಗಿ ನಾನು ಅದನ್ನ ವೀಡಿಯೋ ಮಾಡಿಲ್ಲ. ಅದೇನಿಲ್ಲ, ಜಸ್ಟ್ ಸೇಮ್ ಈ ಹಿಟ್ಟನ್ನ ಆಯಿಲಲ್ಲಿ ನಾರ್ಮಲ್ ಬೋಂಡ ಎಲ್ಲ ಹೇಗೆ ಬಿಡ್ತೀವಿ ಆ ಥರ ಆಯಿಲಲ್ಲಿ ಇದು ಮಾಡೋದು ಅಷ್ಟೇ. ಇವಾಗ ಇದನ್ನು ಆಯಿಲ್ ಸ್ಪ್ರೆಡ್ ಮಾಡ್ಕೊತೀನಿ. ಸ್ಪ್ರೆಡ್ ಮಾಡ್ಕೊಂಡು ಇದಕ್ಕೆ ಹಿಟ್ಟು ಹಾಕ್ಕೊತೀನಿ. ಇದನ್ನು ನಾನು ಒಂದು 20 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನಾನು ನಾರ್ಮಲ್ ಇಡ್ಲಿ ಒಂದು 10 ಮಿನಿಟ್ಸ್ ಅಷ್ಟೇ ಮಾಡ್ತೀನಿ. ಅಷ್ಟಿಗೆ ಇಡ್ಲಿ ಆಗಿಬಿಡುತ್ತೆ. ಇದನ್ನು ಮಾತ್ರ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ರೆಡಿ ಆಗಿದೆ. ಮತ್ತು ನಾನು ಆ ಪ್ಲೇಟಿಗೆ ಆಯಿಲ್ ಸ್ಪ್ರೆಡ್ ಮಾಡ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಅಂಟ್ಕೊಂಡ್ಬಿಟ್ರೆ ಅಂತ ಹಾಕಿದ್ದೀನಿ. ಯಾಕಂದರೆ ಹಣ್ಣಿರುತ್ತಲ್ಲ, ಹಾಗಾಗಿ ಎಲ್ಲ ನೀಟಾಗಿ ಬರ್ತಾ ಇದೆ ನೋಡಿ. ಇಷ್ಟು ನೀಟಾಗಿ ಬರ್ತಾ ಇದೆ. ಆಯಿಲ್ ಜಾಸ್ತಿ ಸ್ಪ್ರೆಡ್ ಮಾಡಿದ್ದೆ ನಾನು, ಮತ್ತು ಅದು ನೀಟಾಗಿ ಬರ್ತಾ ಇದೆ. ನಾರ್ಮಲ್ ಇಡ್ಲಿಗಿಂತನೂ ಸಾಫ್ಟಾಗಿ ಚೆನ್ನಾಗೇ ಬಂದಿದೆ ಅದು. ಇದು ತುಂಬ ಈಸಿ ಇದೆ, ನೀವು ಟ್ರೈ ಮಾಡ್ಬೋದು. ಬಾಳೆ ಎಲೆಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ಬಾಳೆ ಎಲೆನೆಲ್ಲ ಬಾಡಿಸ್ಕೋಬೇಕು. ಹಾಗಾಗಿ ಇದು ಈಸಿ ಇದೆ, ಇದನ್ನು ನೀವು ಟ್ರೈ ಮಾಡ್ಬೋದು. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.